ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಸಿಐಡಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣೆಯ ನಂತರ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಗೆ ವೈದ್ಯಕೀಯ ತಪಾಸಣೆಗಾಗಿ ಕರೆದೊಯ್ಯಲಾಗ್ತಾ ಇದೆ. ಮೆಡಿಕಲ್ ಟೆಸ್ಟ್ ಮುಗಿದ ನಂತರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಇನ್ನು ಶಾಸಕರ ಪಾತ್ರದ ಬಗ್ಗೆ ಹೆಚ್ಚಿನ ತನಿಖೆ ನಡೆಸೋದಕ್ಕೆ ಸಿಐಡಿ ತಂಡವು ಕೋರ್ಟ್ ಮುಂದೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ಮನವಿ ಸಲ್ಲಿಸಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ದೆಹಲಿ ಭೇಟಿ ಮುಗಿಸಿ ಬಂದಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಇತ್ತೀಚಿನ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿವೆ. ನಾನು ಯಾವಾಗಲೂ ನಂಬುವುದು ಒಂದೇ, ಶ್ರಮ ಮತ್ತು ಪ್ರತಿಫಲ. ಶ್ರಮಕ್ಕೆ ಫಲ ಯಾವತ್ತೂ ಇದ್ದೇ ಇರುತ್ತೆ. ಎಲ್ಲಿ ಪ್ರಾಮಾಣಿಕವಾದ ಶ್ರಮ ಇರುತ್ತದೆಯೋ ಅಲ್ಲಿ ಖಂಡಿತವಾಗಿಯೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇದು ಪ್ರಕೃತಿ ನಿಯಮ, ರಾಜಕೀಯದಲ್ಲೂ ಅಷ್ಟೇ ಅಂತ ಹೇಳಿದ್ದಾರೆ. ಈಗ ನಾನು ಯಾವತ್ತೂ ಐ ಲಿವ್ ಆನ್ ಹೋಪ್, ಐ ಲಿವ್ ಆನ್ ಕಾನ್ಫಿಡೆನ್ಸ್. ಶ್ರಮಕ್ಕೆ ಫಲ ಯಾವತ್ತೂ ಎಲ್ಲರಿಗೂ ಇದ್ದೇ ಇರ್ತದೆ, ನಿಮಗೂ ಇರ್ತದೆ, ನನಗೂ ಇರ್ತದೆ, ಎಲ್ಲರಿಗೂ ಇರ್ತದೆ. ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದೆ. ಸ್ವಲ್ಪ ನಮ್ಮ ಜೈನ್ ಜಾತ್ರೆ ಇದೆ, ಪ್ರತಿ ವರ್ಷನೂ ಹೋಗ್ತೀನಿ. ಈಗೂ ಕೂಡ ಒಂದು ಅರ್ಧ ಗಂಟೆ ಹೋಗಿ ಒಂದು ನಮಸ್ಕಾರ ಹೇಳ್ಬಿಟ್ಟು ವಾಪಸ್ ಬರ್ತೀನಿ. ಆಮೇಲೆ ಸಾಯಂಕಾಲ ನಮ್ಮ ಇವರಿಗೆಲ್ಲ ನಾನು ಡಿನ್ನರು ಇಟ್ಕೊಂಡಿದ್ದೀನಿ, ಅಸೆಂಬ್ಲಿ ನೋಡೋಕ್ಕೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಸ್ವಲ್ಪ ನಾನು ಯಾವತ್ತೂ ಒಂದೇ ವೇದಿಕೆಯಲ್ಲಿದ್ದರೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ನಡುವಿನ ಮೌನ ಎಲ್ಲರ ಗಮನ ಸೆಳೆದಿದೆ. ಒಂದು ಕಾರ್ಯಕ್ರಮದಲ್ಲಿ ಅಕ್ಕಪಕ್ಕ ಕುಳಿತಿದ್ರು ಸಿದ್ದು ಮತ್ತು ಡಿಕೆಶಿ ಪರಸ್ಪರ ಮಾತುಕತೆ ನಡೆಸದೇ ಇದ್ದಿದ್ದು ಚರ್ಚೆಗೆ ಗ್ರಾಸ ಆಗಿದೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಇಬ್ಬರು ಅಕ್ಕಪಕ್ಕದಲ್ಲೇ ಕುಳಿತಿದ್ರು, ಯಾವುದೇ ಸಂಭಾಷಣೆ ನಡೆಯಲಿಲ್ಲ. ಸಿಎಂ ಸಿದ್ದರಾಮಯ್ಯ ತಮ್ಮ ವಾಚ್ ನೋಡುತ್ತಾ ಮೌನವಾಗಿಯೇ ಕುಳಿತಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಪತ್ರ ಓದುತ್ತಾ ಸಮಯ ಕಳೀತಾ ಇರೋದು ಕಂಡುಬಂದಿದ್ದು, ನಾಯಕರ ನಡುವೆ ಯಾವುದೇ ಭಿನ್ನಾಭಿಪ್ರಾಯವಿದೆಯೇ ಅನ್ನುವಂಥ ಪ್ರಶ್ನೆಗಳು ಮೂಡಿವೆ. ರೇಸರ್ ಬ್ಲೇಡ್ ಬುಕ್ ಮಾಡಿದ್ದ ಉಪ ಲೋಕಾಯುಕ್ತರಿಗೆ ಪಾರ್ಸಲ್ ಧೋಖಾ ನಡೆದ ಘಟನೆ ಬೆಳಕಿಗೆ ಬಂದಿದೆ. ಕೆಎನ್ ಫಣೀಂದ್ರ ಗುಡ್ ಮ್ಯಾಕ್ಸ್ ಕಂಪನಿಯ ರೇಸರ್ ಬ್ಲೇಡ್ ಆರ್ಡರ್ ಮಾಡಿದ್ದು ಈ ಪಾರ್ಸಲ್ ಅನ್ನ ಶಾಡೋ ಫ್ಯಾಕ್ಸ್ ಮೂಲಕ ಕಳುಹಿಸಲಾಗಿತ್ತು. ಪಾರ್ಸಲ್ ಬಂದಾಗ ಕಚೇರಿಯಲ್ಲಿದ್ದ ಕಾರಣ ಮನೆಗೆ ತಲುಪಿಸಲು ಸೂಚನೆ ಕೊಟ್ಟಿದ್ದಾರೆ. ಡೆಲಿವರಿ ಬಾಯ್ ವಿಜಯ್ ಮನೆಗೆ ಪಾರ್ಸಲ್ ತಲುಪಿಸಿದ್ದು, ಅದರಿಂದಾಗಿ 699 ಪಾವತಿಸಲಾಗಿತ್ತು. ಆದರೆ ಮನೆಗೆ ಹೋಗಿ ಪಾರ್ಸಲ್ ಓಪನ್ ಮಾಡ್ತಾ ಇದ್ದಂತೆ ರೇಸರ್ ಬ್ಲೇಡ್ ಬದಲಾಗಿ ಹಳೆಯ ಬಟ್ಟೆಗಳು ಪತ್ತೆಯಾಗಿವೆ. ಈ ಹಿನ್ನೆಲೆ ಆರ್ಡರ್ ಸ್ವೀಕರಿಸಿದ ಕಂಪನಿ, ಡೆಲಿವರಿ ಸಂಸ್ಥೆ ಹಾಗೂ ಡೆಲಿವರಿ ಬಾಯ್ ವಿಜಯ್ ವಿರುದ್ಧ ಕೇಂದ್ರ ಸೆಂಟ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ರೆವೆನ್ಯೂ ಜಾಗಕ್ಕೆ ನಕಲಿ ಪಿಐಡಿ ನೀಡಿದ ಆರೋಪದ ಹಿನ್ನೆಲೆ ಬೆಂಗಳೂರು ಪಶ್ಚಿಮ ವಲಯ ವತಿಯಿಂದ ಅಧಿಕಾರಿಗಳಿಗೆ ನೋಟಿಸ್ ಜಾರಿಯಾಗಿದೆ. ಹೆಮ್ಮಿಗೆಪುರ ವಾರ್ಡ್ನಲ್ಲಿ ರೆವೆನ್ಯೂ ಜಾಗಕ್ಕೆ ನಕಲಿ ಪಿಐಡಿ ನೀಡಿ ಖಾತಾ ಮಾಡಿಕೊಟ್ಟಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿತ್ತು. ಕೋಟಿಗಟ್ಟಲೆ ಲಂಚ ಪಡೆದು ಈ ಅಕ್ರಮ ನಡೆದಿದೆ ಎಂಬ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರವಾಗಿದ್ದ ಬೆನ್ನಲ್ಲೇ ಇವತ್ತು ಉಪ ಆಯುಕ್ತರಾದ ಅಬ್ದುಲ್ ರಫ್, ಜಂಟಿ ಆಯುಕ್ತೆ ಆರತಿ ಆನಂದ್, ಎಆರ್ಒ ರಮೇಶ್ ರಾಥೋಡ್, ಆರ್ಐ ಶಿವಕುಮಾರ್ಗೆ ನೋಟಿಸ್ ಜಾರಿಯಾಗಿದೆ. ಬೆಳ್ಳಂಬೆಳಗ್ಗೆ ಭೀಕರ ಸರಣಿ ಅಪಘಾತ ಸಂಭವಿಸಿದ್ದು 7 ಜನ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಹೊಸಕೋಟೆ ತಾಲೂಕಿನ ಎಂ ಸತ್ಯವರ ಗ್ರಾಮದ ಬಳಿ ನಡೆದಿದೆ. ಹೊಸಕೋಟೆ ದಾಬಸ್ಪೇಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದುರ್ಘಟನೆ ಸಂಭವಿಸಿದೆ. ಕ್ಯಾಂಟರ್ ಬೈಕ್ ಮತ್ತು ಕಾರಿನ ನಡುವೆ ಸಂಭವಿಸಿದ ಸರಣಿ ಅಪಘಾತದಲ್ಲಿ ಒಂದೇ ಕಾರ್ನಲ್ಲಿದ್ದ 6 ಜನ ಹಾಗೂ ಓರ್ವ ಬೈಕ್ ಸವಾರ ಸೇರಿ 7 ಮಂದಿ ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾರೆ. ಸದ್ಯ ಮೃತದೇಹಗಳನ್ನು ಹೊಸಕೋಟೆಯ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿರುವ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಅಣ್ಣ ನಾವೆಲ್ಲ ಇರ್ತೀರಮ್ಮ, ಕುಮಾರಣ್ಣ ಹೇಳ್ಕಳ್ಸವ್ರಮ್ಮ, ನಾವೆಲ್ಲ ಇರ್ತೀರಮ್ಮ. ಒಂದು ಭೀಕರ ಅಪಘಾತ ಆಗ್ತದೆ. ಅದರಲ್ಲಿ 7 ಜನ ಮೃತಪಟ್ಟಿರ್ತಾರೆ. ಅವ್ರು ಯಾರು ಏನು ಅನ್ನೋದು ಮೊದಲಿಗೆ ನಮ್ಗೇನು ಮಾಹಿತಿ ಇರೋದಿಲ್ಲ. ಈ XUV 700 ಅಲ್ಲಿ 6 ಜನ ಹುಡುಗರು
ಎಲ್ಲ 16ರಿಂದ 19 ವರ್ಷದ ಹುಡುಗರು 6 ಜನ ಇರ್ತಾರೆ. ಫಸ್ಟ್ ಬೈಕ್ ಹೊಡಿತಾರೆ. ಬೈಕ್ ಓಡಿದ ತಕ್ಷಣ ಅದ ಬೈಕ್ ಅಲ್ಲಿ ಇರ್ತಕ್ಕಂತ ಗಗನ್ ಅನ್ನೋನು ಕೆಳಗಡೆ ಬೀಳ್ತಾನೆ, ಸ್ಪಾಟ್ ಅಲ್ಲೇ ಡೆತ್ ಆಗ್ತಾನೆ. ಮತ್ತೆ ಈ XU ವೆಹಿಕಲ್ ಒಂದು ಲಾರಿ ಟಿಪ್ಪರ್ ಇರ್ತದೆ, ಅದಕ್ಕೆ ಹಿಂದಕ್ಕೆ ವೀಲ್ ಹೊಡಿತಾನೆ. ಆ 2 ವೀಲು ಆಚೆ ಬಂದ್ಬಿಡ್ತದೆ. ಆ ವೀಲ್ ಟಿಪ್ಪರ್ ಹೋಗ್ಬಿಟ್ಟು ಮುಂದೆ ಟ್ಯಾಪಲ್ ಆಗ್ತದೆ. ಭೀಕರ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿರುವ ಘಟನೆ ವಿಜಯಪುರ ಹೊರವಲಯದ ಕರಾಳದೊಡ್ಡಿ ಬಳಿ ನಡೆದಿದೆ. ಇನ್ನು ಹೆಲ್ಮೆಟ್ ಹಾಕದಿದ್ದಕ್ಕೆ 2 ಜೀವಗಳು ಬಲಿಯಾಗಿದೆ. ಬೈಕ್ ಸ್ಕಿಡ್ ಆಗಿ ಬಿದ್ದು ಇಬ್ಬರಿಗೆ ಬಲವಾಗಿ ತಲೆಗೆ ಗಂಭೀರ ಗಾಯ ಆಗಿತ್ತು. ಘಟನೆಯಲ್ಲಿ ಬಲರಾಮ್ ಎಂಬ ವ್ಯಕ್ತಿಯ ಮೆದುಳು ನಿಷ್ಕ್ರಿಯಗೊಂಡಿತ್ತು. ಮೆದುಳು ನಿಷ್ಕ್ರಿಯ ಹಿನ್ನೆಲೆ ಬದುಕೋದಿಲ್ಲ ಅಂತ ಕುಟುಂಬಸ್ಥರಿಗೆ ವೈದ್ಯರು ತಿಳಿಸಿದ್ರು. ಇನ್ನು ಅಂಗಾಂಗ ದಾನ ಮಾಡುವ ಮೂಲಕ ಸಾವಿನಲ್ಲೂ ಕುಟುಂಬಸ್ಥರು ಸಾರ್ಥಕತೆ ಮೆರೆದಿದ್ದಾರೆ. ಹೆಲ್ಮೆಟ್ ಹಾಕಿಕೊಂಡಿದ್ರೆ ಬಹುಶಃ ಇಬ್ಬರು ಬದುಕ್ತಾ ಇದ್ರು ಅಂತ ಬಲರಾಮ ಸಂಬಂಧಿಗಳು ಕಣ್ಣೀರಿಟ್ಟಿದ್ದಾರೆ. ನೈಟ್ ತಮ್ಮ ಕೆಫೆ ಬಂದ್ ಮಾಡ್ಕೊಂಡ್ ಬರುವಂದಾಗ ಗಾಡಿ ಸ್ಕಿಡ್ ಆಗಿ ಇಬ್ರು ಬಿದ್ದಾರ್ರಿ. ಬಿದ್ದವ್ರು ಕೂಡ ಇದ್ದ ಸರ್ ಒಬ್ರು ಅಲ್ಲಿ ಆನ್ ದಿ ಸ್ಪಾಟ್ ಡೆತ್ ಆಗೈತಿ. ಅದಕ್ಕೆ ಅವರು ಡಾಕ್ಟರ್ಸ್ ಕೆಲವರು ಪಾಸಿಬಲ್ ಇಲ್ಲ ಅಂತ ಹೇಳಿದ್ರು. ಆಕ್ಚುಲಿ ಅಂದ್ರೆ ಟೋಟಲಿ ಬ್ರೈನ್ ಡೆಡ್ ಆಗೈತ್ರಿ. ಫ್ಯಾಮಿಲಿ ಒಂದು ಡಿಸಿಷನ್ ಏನ್ ತೋತಂದ್ರೆ ಸಮಾಜಕ್ಕೆ ಅವ ಒಬ್ಬ ಪ್ರೇರಣೆ ಆಗಿ ಇರ್ಲಿ ಅಂತ ಹೇಳಿ ಅವ್ರ ಅಂಗಾಂಗಗಳು ಯಾರಿಗೆ ಅವಶ್ಯಕತೆ ಅದಾವ ಅವ್ರಿಗೆ ಮುಟ್ಟಬೇಕಂತ ಹೇಳಿ ಅವ್ರ ಸಮಾಜ ಮತ್ತು ಅವ್ರ ಕುಟುಂಬದವ್ರಿಗೆ ನಾವು ಯಾವತ್ತು ಧನ್ಯವಾದ ಇರ್ತೀವಿ. ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆಯಲ್ಲಿ ಕಾರ್ಗಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ ಸೇರಿದ ಕಾರ್ಖಾನೆ ಕಾನೂನು ಬಾಹಿರವಾಗಿ ಮಾರಾಟ ಆಗಿದೆ ಎಂಬ ಆರೋಪ ಕೇಳಿಬಂದಿದ್ದು, ಇದರ ವಿರುದ್ಧ ಕಾರ್ಮಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹರಿಹರ ತಾಲೂಕಿನ ಬೆಳ್ಳೊಡ್ಡಿ ಬಳಿಯಿರುವ ಈ ಕಾರ್ಖಾನೆ ಕಳೆದ 4 ತಿಂಗಳಿಂದ ಉತ್ಪಾದನೆ ನಿಲ್ಲಿಸಿದ್ದಾಗಿದೆ. ಸುಮಾರು 10 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದ ಅನೇಕ ಕಾರ್ಮಿಕರು ಇವತ್ತು ಉದ್ಯೋಗ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ಕಂಪನಿ ಹಾಗೂ ಆಡಳಿತ ಮಂಡಳಿಯ ಕ್ರಮವನ್ನು ಖಂಡಿಸಿ ಕಾರ್ಮಿಕರು ಕಾರ್ಖಾನೆಯ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಕಂಪನಿ ಖರೀದಿಸಿದ ಎಲ್ಲ ಕಾರ್ಮಿಕರಿಗೆ ಕೆಲಸ ನೀಡಬೇಕು ಅಂತ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಇವು ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಕಾರ್ಗಿಲ್ ಕಂಪ್ನಿ ಸಡನ್ ಆಗಿ ಬೇರೆಯೊಬ್ಬರಿಗೆ ಮಾರಾಟ ಮಾಡಿದೆ. ಬೇರೆಯೊಬ್ಬರಿಗೆ ಅಂದರೆ ರಿದ್ದಿ ಸಿದ್ದಿ ಅನ್ನೋ ಒಂದು ಕಂಪ್ನಿಗೆ ಮಾರಾಟ ಮಾಡಿದೆ. ಬರೀ ಅಸೆಟ್ ಸೇಲ್ ಮಾತ್ರ, ಓನ್ಲಿ ಯಂತ್ರ ಮತ್ತು ಉಪಕರಣ ಜಮೀನು ಮಾತ್ರ ಮಾರಿದೆ. ನಮ್ಮ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾಯಿದ್ವಿ, 120 ಜನ ಎಂಪ್ಲಾಯೀಸ್, ಪರ್ಮನೆಂಟ್ ಎಂಪ್ಲಾಯೀಸಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಯನ್ನು ಕಳೆದ 6ನೇ ದಿನ, ಇದು 5 ದಿನಗಳ ಮುಗಿದೋದು, ಇದು 6ನೇ ದಿವಸ ನಡೀತಾ ಇದೆ. ಇಲ್ಲಪ್ಪ ಈ ಧರಣಿ ನಡೀತಾ ಇರೋದೇ ನಮಗೆ ಗೊತ್ತಿಲ್ಲ, ಸ್ಟ್ರೈಕ್ ಮಾಡ್ತಾ ಇರೋದೇ ಗೊತ್ತಿಲ್ಲ ಅನ್ನೋ ರೀತಿ ಉಡಾಪೆ ಉತ್ತರ ಕೊಟ್ಕೊಂಡ್ಬಿಟ್ಟು ಆರಾಮಾಗಿ AC ರೂಮ್ ಒಳಗಡೆ ಇವು ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ವಿದ್ಯಾರ್ಥಿಯ 2 ಬೆರಳುಗಳು ಶಾಲೆಯ ಬಾಗಿಲಿಗೆ ಸಿಲುಕಿ ತುಂಡಾಗಿರುವ ಘಟನೆ ತುಮಕೂರು ಜಿಲ್ಲೆಯ ಗೂಳೂರು ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ. ಬಾಗಿಲು ಜೋರಾಗಿ ಮುಚ್ಚಿದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ ಎನ್ನಲಾಗಿದೆ. ಘಟನೆಯ ಬಳಿಕ ವಿದ್ಯಾರ್ಥಿಯ ಕಟ್ಟಾದ ಬೆರಳುಗಳು ಏನಾಯಿತೆಂದು ಕೇಳಿದಾಗ ಶಿಕ್ಷಕರಿಂದ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಅಂತ ಪೋಷಕರು ಆರೋಪಿಸಿದ್ದಾರೆ. ಇದಲ್ಲದೆ ಗಾಯಗೊಂಡ ವಿದ್ಯಾರ್ಥಿಗೆ ಪೋಷಕರಿಗೆ ಮಾಹಿತಿ ನೀಡದೆ ಶಿಕ್ಷಕರೇ ಚಿಕಿತ್ಸೆ ಕೊಡಿಸಲು ಮುಂದಾಗಿದ್ದು, ಘಟನೆಯ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಪೋಷಕರು ಶಿಕ್ಷಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ಕಣಗಲ್ ಗ್ರಾಮದಲ್ಲಿ ಕಳಪೆ ರಸ್ತೆ ಕಾಮಗಾರಿ ವಿರುದ್ಧ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಪಿರಿಯಾಪಟ್ಟಣ ತಾಲೂಕಿನ ಈ ಗ್ರಾಮದಲ್ಲಿ ನಡೀತಾ ಇರುವ ಕಣಗಾಲ್ ಕುಶಾಲನಗರ ಮುಖ್ಯ ರಸ್ತೆ ಡಾಂಬರೀಕರಣ ಕಾಮಗಾರಿಯ ಗುಣಮಟ್ಟ ಕುರಿತು ಆರೋಪಗಳು ಕೇಳಿಬಂದಿವೆ. ಕೋಟ್ಯಾಂತರ ರೂಪಾಯಿ ವೆಚ್ಚದ ಈ ಕಾಮಗಾರಿ ಗುಣಮಟ್ಟದ ಕೊರತೆ ಸ್ಪಷ್ಟವಾಗಿದ್ದು, ಕಾಲಿನಿಂದ ಕೆರೆದರೂ ಡಾಂಬರ್ ಕಿತ್ತು ಬರ್ತಾ ಇದೆ, ತೆರಿಗೆ ಹಣದ ದುರುಪಯೋಗ ಆಗ್ತಾ ಇದೆ ಅಂತ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹಿಡಿಶಾಪ ಹಾಕಿದ್ದಾರೆ. ತಕ್ಷಣ ಕಾಮಗಾರಿ ಸ್ಥಗಿತಗೊಳಿಸಿ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿರುವ ಗ್ರಾಮಸ್ಥರು, ಇಲ್ಲ ಅಂತಂದ್ರೆ ಕಾನೂನು ಹೋರಾಟಕ್ಕೆ ಮುಂದಾಗೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸಂಬಂಧಪಟ್ಟ ಇಲಾಖೆಯವರು, ಮಾನ್ಯ ಸಚಿವರು, ನಿಮ್ಮ ಕ್ಷೇತ್ರದಲ್ಲಿ ನಡೀತಾ ಇರೋದು, ನೀವು ನೆಕ್ಸ್ಟ್ ಎಲೆಕ್ಷನ್ ನಿಲ್ಲಬೇಕು ಅಂತಂದ್ರೆ ನೀವು ಯಾವುದೋ ಮೊನ್ನೆ ಫಂಕ್ಷನಲ್ಲಿ ಹೇಳಿದ್ರೆ ಇದು ನಂದು ಕೊನೆ ಚುನಾವಣೆ, ಕೊನೆ ಬಾರಿ ನಾನು ಇನ್ನು ನಿಲ್ಲಕ್ಕಲ್ಲ ಅಂತ ಹೇಳ್ಬಿಟ್ಟು ನೀವು ನಿಲ್ಲಕ್ಕಲ್ಲ ಅಂತ ಹೇಳ್ಬಿಟ್ಟು ಇಷ್ಟ ಬಂದಂಗೆ ಅವ್ರಿಗೆ ಕೆಲಸ ಮಾಡೋಕೆ ಹೋಗೋಕೆ ಬಿಡಬೇಡಿ. ಸಚಿವರಾಗಿದ್ದೀರಾ, ಮಿನಿಸ್ಟರ್ ಆಗಿದ್ದೀರಾ, ಅದ್ಲಿಸಿ ಅವ್ರಿಗೆ ಕರೆಕ್ಟಾಗಿ ಕೆಲಸ ಮಾಡೋಕ್ಕೇಳಿ. ಈಗ ಈ ಟಾರ್ ರೋಡ್ ಕೆಲಸ ಮಾಡೋಕ್ಕೆ ಸಚಿವರು ತಾನೇ ಹಣ ಬಿಡುಗಡೆ ಮಾಡಿರೋದು.
ತುಮಕೂರಿನಲ್ಲಿ ತಾಯಿ ಹತ್ಯೆ ಪ್ರಕರಣಕ್ಕೆ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ. ಮೊದಲಿಗೆ ಜ್ಯೋತಿಷಿ ಮಾತು ನಂಬಿ ತಾಯಿಯನ್ನ ಕೊಂದಿದ್ದಾರೆ ಎಂಬ ಮಾತು ಕೇಳಿಬಂದಿದ್ರು. ತನಿಖೆಯಲ್ಲಿ ಅಸಲಿ ಕಾರಣ ಹಣ ಮತ್ತು ಆಸ್ತಿ ಎಂಬುದು ಬಹಿರಂಗ ಆಗಿದೆ. ತುಮಕೂರು ನಗರದ ಶ್ರೀನಗರದಲ್ಲಿ ತಾಯಿ ಪುಷ್ಪವತಿ ಮನೆಯಲ್ಲೇ ವಾಸವಿದ್ದ ಸುಚಿತ್ರಾ ತನ್ನ 55 ವರ್ಷದ ತಾಯಿ ಪುಷ್ಪವತಿಯನ್ನ ಉಸಿರುಗಟ್ಟಿಸಿ ಹತ್ಯೆ ಮಾಡಿದ್ಲು. ಘಟನೆ ತುಮಕೂರು ತಾಲೂಕಿನ ಅನುಪನಹಳ್ಳಿಯಲ್ಲಿ ನಡೆದಿತ್ತು. ತಾಯಿ ನಿದ್ರಿಸುತ್ತಿದ್ದಾಗ ತಲೆದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾಳೆ. ಬಳಿಕ ಅಸಹಜ ಸಾವು ಅಂತ ಬಿಂಬಿಸಿ ಅಂತ್ಯಕ್ರಿಯೆಗೆ ಮುಂದಾಗಿದ್ಲು. ಗ್ರಾಮಸ್ಥರ ಅನುಮಾನದಿಂದ ಖ್ಯಾತಸಂದ್ರ ಪೊಲೀಸರಿಗೆ ಮಾಹಿತಿ ಕೊಡಲಾಗಿತ್ತು. ಬಳಿಕ ಸುಚಿತ್ರಾಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ನಿಜಾಂಶ ಬೆಳಕಿಗೆ ಬಂದಿದೆ. ದಾಬಸ್ಪೇಟೆ ದೊಡ್ಡಬಳ್ಳಾಪುರ ಹೆದ್ದಾರಿಯಲ್ಲಿ ದುಃಖಕರ ಘಟನೆ ನಡೆದಿದೆ. ರಸ್ತೆ ದಾಟ್ತಾ ಇದ್ದ ಕೋತಿಗಳ ಗುಂಪಿನ ಮೇಲೆ ಲಾರಿ ಹರಿದಿದೆ. ಲಾರಿಯ ಚಕ್ರಕ್ಕೆ ಸಿಲುಕಿದ ಒಂದು ಕೋತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಆದರೆ ಪವಾಡದಂತೆ ಗುಂಪಿನ ಇತರೆ ಕೋತಿಗಳು ತಪ್ಪಿಸಿಕೊಂಡು ಓಡಿ ಹೋಗಿದ್ದು, ಹಠಾತ್ ಸಾವಿನ ಕಾರಣದಿಂದ ಮೂಕರೋಧನೆ ವ್ಯಕ್ತಪಡಿಸಿದ್ವು. ಹಿಂದೆ ಬರ್ತಿದ್ದ ಕಾರಿನವರು ಕೋತಿಯ ಶವವನ್ನ ರಸ್ತೆ ಪಕ್ಕಕ್ಕೆ ಸರಿಸಿ ಮಾನವೀಯತೆ ಮೆರೆದಿದ್ದಾರೆ. ಯಾದಗಿರಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇರೋದು ಬೆಳಕಿಗೆ ಬಂದಿದೆ. ಯಾವುದೇ ಸಮರ್ಪಕ ಪರವಾನಗಿ ಇಲ್ಲದೆ ಭೂಗರ್ಭವನ್ನ 100 ಅಡಿ ಅಗೆದು ಕಲ್ಲು ಗಣಿಗಾರಿಕೆ ನಡೆಸಲಾಗ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ. ಅಕ್ರಮ ದಂಧೆಕೋರರು ಸರ್ಕಾರದಿಂದ ಅನುಮತಿ ಪಡೆಯದೆ ತೆರಿಗೆ ಪಾವತಿಸದೆ ಅನಧಿಕೃತವಾಗಿ ಕಲ್ಲು ತೆಗೆಯುತ್ತಾ ಇರೋದ್ರಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗ್ತಾ ಇದೆ. ರಸ್ತೆ ಪಕ್ಕದಲ್ಲೇ ಆಳವಾಗಿ ಭೂಗರ್ಭ ಅಗೆದು ಗಣಿಗಾರಿಕೆ ನಡೆಸ್ತಾ ಇರೋದು ಅಪಾಯಕಾರಿಯಾಗಿದೆ. ಅಪ್ಪಿತಪ್ಪಿ ಏನಾದರೂ ಅನಾಹುತ ಆದರೆ ಸಾರ್ವಜನಿಕರ ಜೀವಕ್ಕೆ ಕಂಟಕವಾಗುವ ಸಾಧ್ಯತೆ ಕೂಡ ಇದೆ. ಘಟನೆಯ ಹಿನ್ನೆಲೆ ತಹಶೀಲ್ದಾರ್ ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ನಗರದ ಹೋಟೆಲ್ಗಳಲ್ಲಿ ಸ್ವಚ್ಛತೆಯ ಕೊರತೆಯನ್ನ ತಡೆಯಲು ತೀವ್ರ ಪರಿಶೀಲನೆ ನಡೆಯಿತು. ಉಡುಪಿ ಶ್ರೀಕೃಷ್ಣ ಬೃಂದಾವನ ಹೋಟೆಲ್ನ ಅಡುಗೆ ಕೋಣೆ, ಪರಿಕರಗಳು, ತರಕಾರಿಗಳ ಗುಣಮಟ್ಟ ಸೇರಿದಂತೆ ಸಂಪೂರ್ಣ ಸ್ಥಿತಿಯನ್ನು ಪರಿಶೀಲಿಸಿದ್ದು, ಇಡ್ಲಿ ಹಾಗೂ ದೋಸೆ ರುಬ್ಬುವ ಗ್ರೈಂಡರ್ ತುಕ್ಕಿನಿಂದ ತುಂಬಿತ್ತು. ಕೊಳೆತು ಹೋಗಿರುವ ಹೂಕೋಸು ಮತ್ತು ಇತರೆ ತರಕಾರಿಗಳನ್ನು ಬಳಕೆ ಮಾಡ್ತಿದ್ದಾರಂತೆ. ಅಡುಗೆ ಕೋಣೆಯ ಮೇಲ್ಛಾವಣಿ ಮತ್ತು ಗೋಡೆಯ ಪದರಗಳು ಕುಗ್ಗಿ ಕಿತ್ತು ಬರುವ ಹಂತದಲ್ಲಿದ್ದವು. ಅಧಿಕಾರಿಗಳು ಬೆಚ್ಚಿ ಬಿದ್ದು ಹೋಟೆಲ್ಗೆ ಬೀಗ ಜಡಿಸುವ ಮೂಲಕ ಮಾಲೀಕರಿಗೆ ತೀವ್ರ ತರಾಟೆ ತೆಗೆದುಕೊಂಡಿದ್ದಾರೆ. ಕೋಲಾರದಲ್ಲಿದ್ದಂಥ ಹೋಟೆಲ್ ಉಡುಪಿ ಭವನ್ ಅಲ್ಲ, ಉಡುಪಿ ಕೃಷ್ಣ ಭವನ್ ಹೋಟೆಲ್ ನೀರಿನ ಸ್ಯಾಂಪಲ್ಲು ನಮ್ಮ ಸರ್ವೆಲೆನ್ಸ್ ಆಫೀಸಿಂದ ತೆಗೆದಿದ್ರು. ಅದರಲ್ಲಿ ಫೀಕಲ್ ಮ್ಯಾಟ್ರ್ ಪ್ರೆಸೆಂಟ್ ಇದೆ ಅಂತ ಕಂಡು ಬಂದಿದೆ. ಹಂಗಾಗಿ ಆಮೇಲೆ ನಾವು ವಿಸಿಟ್ ಮಾಡಿದ್ವಿ. ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಮಂಡಳಿ ಮತ್ತು ಮುನ್ಸಿಪಲ್ ಕಮಿಷನರ್ ಇಬ್ಬರು ಜೊತೆಗೂಡಿ ಭೇಟಿ ನೀಡಿದಾಗ ಅಲ್ಲಿ ಕೆಲವೊಂದು ಅವ್ಯವಸ್ಥೆ ಇದ್ವು. ಈವನ್ ತರಕಾರಿಗಳು. ಹಾಸನದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ವಿರುದ್ಧ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹೆನ್ನಳ್ಳಿ ಗ್ರಾಮದ ತಹಶೀಲ್ದಾರ್ ಸುಪ್ರೀತಾ ನೇತೃತ್ವದಲ್ಲಿ ದಾಳಿ ನಡೆಸಿ ಹೇಮಾವತಿ ನದಿಯ ತೀರದಲ್ಲಿ ಕಳೆದ 1 ವಾರದಿಂದ ಮರಳು ತೆಗೆಯುತ್ತಾ ಬಂದ ಅಕ್ರಮ ದಂಧೆಕೋರರು ಅಧಿಕಾರಿಗಳ ದೃಷ್ಟಿ ಪತ್ತೆಯಾಗುತ್ತೆ. ಇನ್ನು ರಾಶಿ ಮರಳು ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈ ವೇಳೆ ಸ್ಥಳದಲ್ಲಿದ್ದ ಟಿಪ್ಪರ್ ಹಾಗೂ ಲಾರಿಗಳನ್ನು ಹಾಸನ ಜಿಲ್ಲಾ ತಾಲೂಕು ಆಡಳಿತ ವಶಪಡಿಸಿಕೊಂಡಿತು. ಹಾಸನ ನಗರ ಪೊಲೀಸ್ ಸಿಬ್ಬಂದಿ ಸಹ ತಹಶೀಲ್ದಾರ್ ಜೊತೆಗೆ ದಾಳಿಯಲ್ಲಿ ಭಾಗವಹಿಸಿದರು. ಅಕ್ರಮ ಮರಳು ಸಂಗ್ರಹಿಸ್ತಾ ಇದ್ದಂತಹ ಸ್ಥಳವು ಫೋಟೋ ಮತ್ತು ದಾಖಲೆಗಳ ಮೂಲಕ ದಾಖಲಿಸಲಾಯಿತು. 6 ಟಿಪ್ಪರ್ಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾರ್ವಜನಿಕ ಪಾರ್ಕ್ನಲ್ಲಿ ಭಯ ಹುಟ್ಟಿಸಿದ್ದ ನಾಗರ ಹಾವು ಸೆರೆ ಹಿಡಿಯಲಾಗಿದೆ. ದಾವಣಗೆರೆಯ ಡಿಸಿಎಂ ಟೌನ್ಶಿಪ್ ಪಾರ್ಕ್ನಲ್ಲಿ ನಿತ್ಯ ಪಾರ್ಕ್ಗೆ ಬರುವ ನಾಗರಿಕರಿಗೆ ಕಾಣಿಸಿಕೊಳ್ತಾ ಬಂದ ಸುಮಾರು 6 ಅಡಿ ಉದ್ದದ ನಾಗರ ಹಾವನ್ನ ಇವತ್ತು ಬೆಳಗ್ಗೆ ವಾಕ್ ಮಾಡ್ತಿದ್ದಾಗ ಸೆರೆ ಹಿಡಿದಿದ್ದು, ನಾಗರ ಹಾವನ್ನು ಆನಗೋಡು ಕುರುಚಲು ಕಾಡಿಗೆ ಸುರಕ್ಷಿತವಾಗಿ ಬಿಟ್ಟಿದ್ದಾರೆ. ಕಳೆದ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಕುಸಿತ ಕಂಡ ಹಿನ್ನೆಲೆ ಫಲಿತಾಂಶ ಸುಧಾರಣೆಗೆ ಶಿಕ್ಷಣ ಇಲಾಖೆ ವಿನೂತನ ಕ್ರಮ ಕೈಗೊಂಡಿದೆ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳಲ್ಲಿ ಸಾಯಂಕಾಲ 7ರಿಂದ 8 ಗಂಟೆಯವರೆಗೆ ಮೊಬೈಲ್ ಮತ್ತು ಟಿವಿ ಸ್ವಿಚ್ ಆಫ್ ಮಾಡುವಂತೆ ಸೂಚನೆ ಕೊಡಲಾಗಿದೆ. ಗ್ರಾಮಗಳಲ್ಲಿ ಡಂಗೂರ ಸಾರುವ ಮೂಲಕ ಈ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಕ್ರಮ ಕೈಗೊಳ್ಳಲಾಗಿದೆ. ವಿದ್ಯಾರ್ಥಿಗಳು ಆ ಸಮಯದಲ್ಲಿ ಓದಿಗೆ ಒತ್ತು ನೀಡುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಎಕ್ಸಾಮ್
ದಾವಣಗೆರೆಯ ಮೆಹಬೂಬ್ ನಗರ ಪ್ರದೇಶದಲ್ಲಿ ಹಸಿ ಕಸ ಒಣ ಕಸ ಬೇರ್ಪಡಿಸಿ ನೀಡುವಂತೆ ಸೂಚಿಸಿದ ಹಿನ್ನೆಲೆ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಕರಿಬಸಪ್ಪ ಎಂಬ ಪೌರ ಕಾರ್ಮಿಕ ಹಾಗೂ ವಾಹನ ಚಾಲಕ ಬೆಳಗ್ಗೆ ಕಸ ಸಂಗ್ರಹಿಸಲು ಗಾಡಿ ತೆಗೆದುಕೊಂಡು ಹೋಗಿದ್ದ ವೇಳೆ ಮಗುವಿನ ಡೈಪರ್ ಕವರ್ ಅನ್ನ ಬೇರೆ ಹಾಕಿ ಕೊಡಲು ಕೇಳಿದ್ದಕ್ಕೆ ಗಲಾಟೆ ಶುರುವಾಗಿದೆ. ಈ ವೇಳೆ ಕೆಲವರು ರೌಡಿಗಳಂತೆ ಬಂದು ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಘಟನೆಯನ್ನ ಖಂಡಿಸಿ ಪೌರ ಕಾರ್ಮಿಕರು ಪೊಲೀಸ್ ಠಾಣೆ ಮುಂಭಾಗ ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ಕಸ ಸಾಗಿಸುವ ಆಟೋಗಳನ್ನು ಠಾಣೆ ಎದುರು ನಿಲ್ಲಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಪುನರ್ವಸತಿ ಕೇಂದ್ರದಲ್ಲಿ ಚಿರತೆ ದಾಳಿ ನಡೆದಿದ್ದು ರೆಸ್ಕ್ಯೂ ಸೆಂಟರ್ನ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಶಾಂತಪ್ಪ ಎಂಬ ಪ್ರಾಣಿ ಪಾಲಕ ಕೇಜ್ ಸ್ವಚ್ಛಗೊಳಿಸುವ ವೇಳೆ ಈ ಘಟನೆ ಸಂಭವಿಸಿದೆ. ಚಿರತೆಯನ್ನ ಪಕ್ಕದ ಕೇಜ್ಗೆ ರವಾನೆ ಮಾಡಿ ಸ್ವಚ್ಛತಾ ಕಾರ್ಯವನ್ನು ನಡೆಸಲಾಗುತ್ತಿತ್ತು. ಈ ವೇಳೆ ಕಬ್ಬಿಣದ ಮೆಶ್ ನಡುವೆ ತೂರಿಕೊಂಡು ಚಿರತೆ ಉಗಿರಿನಿಂದ ಪರಿಚಿದ ಪರಿಣಾಮ ಶಾಂತಪ್ಪ ಅವರ ಮುಖ ಹಾಗೂ ಕುತ್ತಿಗೆ ಭಾಗಕ್ಕೆ ಗಾಯಗಳಾಗಿದೆ. ಗಾಯಗೊಂಡ ಪ್ರಾಣಿ ಪಾಲಕನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಈ ಘಟನೆ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ದುರುಳರು ರೈತನ ಬಾಳೆ ತೋಟವನ್ನ ಕಡಿದು ಹಾಕಿದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಬೆಳಕೆರೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಮಂಜುನಾಥ್ ಅವರಿಗೆ ಸೇರಿದ 3 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬಾಳೆ ತೋಟದಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಗಿಡಗಳನ್ನು ನಾಟಿ ಮಾಡಲಾಗಿತ್ತು. ಇದರಲ್ಲಿ 1,000ಕ್ಕೂ ಹೆಚ್ಚು ಬೆಳೆದ ಗಿಡಗಳನ್ನು ದುಷ್ಕರ್ಮಿಗಳು ರಾತ್ರಿ ವೇಳೆ ನಾಶಪಡಿಸಿದ್ದಾರೆ. ಘಟನೆ ನಡೆದ ವೇಳೆ ಮಂಜುನಾಥ್ ಕುಟುಂಬ ನಂಜನಗೂಡಿಗೆ ತೆರಳಿದ್ದಾಗ ದುರುಳರು ತೋಟಕ್ಕೆ ನುಗ್ಗಿ ಗಿಡಗಳನ್ನು ಕಡಿದು ಹಾಕಿರುವಂತಹ ಶಂಕೆ ವ್ಯಕ್ತವಾಗಿದೆ. ಈ ಸಂಬಂಧ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳ ಆಟ ಇನ್ನು ಮುಂದೆ ನಡೆಯಲ್ಲ ಎಂಬ ಸಂದೇಶ ರವಾನೆಯಾಗಿದೆ. ರೈತರ ಭೂಮಿ ಪಡೆದು ವರ್ಷಗಳೇ ಕಳೆದರೂ ಪರಿಹಾರ ನೀಡದೆ ವಿಳಂಬ ಧೋರಣೆ ಅನುಸರಿಸುತ್ತಿದ್ದ ಅಧಿಕಾರಿಗಳ ವಿರುದ್ಧ ನ್ಯಾಯಾಧೀಶರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ಫಲವಾಗಿ ಶ್ರೀರಂಗಪಟ್ಟಣದ ರೈಲ್ವೆ ಕಚೇರಿಯ ಪೀಠೋಪಕರಣಗಳನ್ನು ವಕೀಲರ ಸಮ್ಮುಖದಲ್ಲಿ ಜಪ್ತಿ ಮಾಡಲಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಳೆದ 2 ತಿಂಗಳಲ್ಲಿ ಸುಮಾರು 10 ಕಚೇರಿಗಳು ನ್ಯಾಯಾಲಯದ ಜಪ್ತಿ ಆದೇಶಕ್ಕೆ ಗುರಿಯಾಗಿವೆ. ಅರಣ್ಯ ಇಲಾಖೆ, ಉಪವಿಭಾಗಾಧಿಕಾರಿಗಳ ಕಚೇರಿ ಸೇರಿದಂತೆ ಹಲವು ಪ್ರಮುಖ ಕಚೇರಿಗಳ ಪೀಠೋಪಕರಣಗಳು ಈಗಾಗಲೇ ಕೋರ್ಟ್ ವಶಕ್ಕೆ ಹೋಗಿವೆ. ಇಷ್ಟಾದರೂ ಬುದ್ಧಿ ಕಲಿಯದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಶಿವಮೊಗ್ಗದ ಗಾಜನೂರಿನಲ್ಲಿ ನಡುಕ ಹುಟ್ಟಿಸುವ ಕೃತ್ಯ ನಡೆದಿದೆ. ಕೃಷಿ ಸೊಸೈಟಿ ಆವರಣದಲ್ಲೇ ಭೀಕರ ಕೊಲೆಯಾಗಿದೆ. ಹೊಸಮನೆ ನಿವಾಸಿಯಾದ ಶ್ರೀನಿವಾಸ್ ಎಂಬಾತನ ಮೇಲೆ ಕಲ್ಲು ಎತ್ತಿ ಹಾಕಿ ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಕಳೆದ 1 ವರ್ಷದಿಂದ ಗಾಜನೂರಿನಲ್ಲೇ ವಾಸವಿದ್ದ ಈತ ಗಾರೆ ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದ. ಇನ್ನು ಘಟನಾ ಸ್ಥಳಕ್ಕೆ ತುಂಗಾನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಈ ಕೊಲೆಗೆ ನಿಖರ ಕಾರಣ ಏನು ಅನ್ನುವಂಥದ್ದು ತಿಳಿದು ಬಂದಿಲ್ಲ. ಯಾದಗಿರಿಯ ಶಹಾಪುರ ತಾಲೂಕಿನಲ್ಲಿ ಕಾನೂನಿನ ಭಯವಿಲ್ಲದೆ ಬಿಳಿಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಶಿರವಾಳ ಮತ್ತು ಅಣಬಿ ಗ್ರಾಮಗಳಲ್ಲಿ ರಸ್ತೆ ಪಕ್ಕದಲ್ಲೇ 100 ಅಡಿ ಆಳದ ಗುಂಡಿ ತೋಡಿ ಮಾಫಿಯಾ ನಡೆಸಲಾಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ವೇಳೆ ಕ್ಯಾಮೆರಾ ಕಂಡು ಕಾರ್ಮಿಕರು ಪರಾರಿಯಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಶಹಾಪುರ ತಹಶೀಲ್ದಾರ್ ಸಿದ್ದಾರೂಢ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಸಂಕಲಾಪುರ ಗ್ರಾಮದಲ್ಲಿ ಇನ್ನೂ ಜೀತ ಪದ್ಧತಿ ನಡೀತಾ ಇದೆ. ಇಳಕಲ್ ತಹಶೀಲ್ದಾರ್ ಅಮರೇಶ್ ನೇತೃತ್ವದಲ್ಲಿ ಇಟ್ಟಿಗೆ ಭಟ್ಟಿಯ ಮೇಲೆ ದಾಳಿ ನಡೆಸಿ 24 ಮಂದಿ ಜೀತ ಕಾರ್ಮಿಕರನ್ನ ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಇಟ್ಟಿಗೆ ಭಟ್ಟಿ ಮಾಲೀಕ ಈರಪ್ಪ ಕುಂಬಾರ ಎಂಬಾತ ಕಾರ್ಮಿಕರಿಗೆ ವಾರಕ್ಕೆ ಕೇವಲ 400 ರೂಪಾಯಿ ನೀಡಿ ಜೀತದಾಳುಗಳಂತೆ ದುಡಿಸಿಕೊಳ್ತಾ ಇದ್ದ ಎನ್ನಲಾಗಿದೆ. ಇನ್ನು ರಕ್ಷಿಸಲ್ಪಟ್ಟ ಕಾರ್ಮಿಕರೆಲ್ಲರೂ ಒಡಿಶಾ ರಾಜ್ಯದವರಾಗಿದ್ದು ಅಧಿಕಾರಿಗಳು ಸುರಕ್ಷಿತವಾಗಿ ಅವರ ತಾಯ್ನಾಡಿಗೆ ಮರಳಿ ಕಳಿಸಿಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಡಿಪೋಗೆ ಸೇರಿದ 2 ಸರ್ಕಾರಿ ಬಸ್ಸುಗಳನ್ನು ಲಾಕ್ ಮಾಡಿ ಸೀಸ್ ಮಾಡಿದ್ದಾರೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಈ ಘಟನೆ ನಡೆದಿದೆ. ಅಪಘಾತದ ಹಣ ಕ್ಲೈಮ್ ಆಗದ ಹಿನ್ನೆಲೆ ನ್ಯಾಯಾಲಯವು ಗಾಡಿ ಸೀಸ್ ಮಾಡೋದಕ್ಕೆ ಆದೇಶ ಕೊಟ್ಟಿದೆ. 3 ವಕೀಲರ ತಂಡ 2 ಬಸ್ಸುಗಳನ್ನು ಮಧ್ಯರಸ್ತೆಯಲ್ಲಿ ನಿಲ್ಲಿಸಿ ಪ್ರಯಾಣಿಕರನ್ನು ಇಳಿಸಿ ಸೀಸ್ ಮಾಡಿದರು. ಬೆಂಗಳೂರಿನಿಂದ ಶೃಂಗೇರಿಗೆ ತೆರಳಿ ಮರಳಿ ಬೆಂಗಳೂರಿಗೆ ಹೋಗಿದ್ದ ಬಸ್ ನಂತರ ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಬರ್ತಿದ್ದ ವೇಳೆ ಮಾರ್ಗ ಮಧ್ಯೆ ಲಾಕ್ ಮಾಡಲಾಗಿದೆ.
ಮಂಡ್ಯ ರೈಲ್ವೆ ನಿಲ್ದಾಣದಲ್ಲಿ ಇಂದು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ವತಿಯಿಂದ ಬೃಹತ್ ಸುರಕ್ಷತಾ ಅಭಿಯಾನ ನಡೆಯಿತು. ಕಿಟಕಿ ಪಕ್ಕ ಮಲಗುವವರೇ ಟಾರ್ಗೆಟ್, ನೀವು ಕಳ್ಳರ ಬಗ್ಗೆ ಎಚ್ಚರ ಇರಲಿ ಅಂತ ಎಎಸ್ಐ ಬಸವರಾಜ್ ಹೊಟ್ಟಾರ್ ಪ್ರಯಾಣಿಕರಿಗೆ ಕಿವಿಮಾತು ಹೇಳಿದರು. ಮಹಿಳೆಯರೇ ಚಿನ್ನಾಭರಣ ಮತ್ತು ಮೊಬೈಲ್ ಮೇಲೆ ನಿಗಾ ಇರಲಿ, ಕಳ್ಳರು ಯಾವ ರೂಪದಲ್ಲಾದರೂ ಬರಬಹುದು ಎಂಬ ಖಡಕ್ ಎಚ್ಚರಿಕೆ ನೀಡಲಾಯಿತು. ಬೆಂಗಳೂರು ವಿಭಾಗದ ರೈಲ್ವೆ ಅಧಿಕಾರಿಗಳು ಈ ಫೀಲ್ಡ್ ಕಾರ್ಯಾಚರಣೆ ಪ್ರಯಾಣಿಕರಲ್ಲಿ ಒಂದು ರೀತಿ ಭರವಸೆಯನ್ನ ಮೂಡಿಸಿದೆ. ಸಿದ್ಧಗಂಗಾ ಮಠದ ಮ್ಯಾನೇಜರ್ ಆಗಿದ್ದ ಜಗದೀಶ್ ಅವರು ಅಕಾಲಿಕವಾಗಿ ನಿಧನರಾಗಿದ್ದಾರೆ. ಇವತ್ತು ಬೆಳಗ್ಗೆ ಶಟಲ್ ಕಾಕ್ ಆಡುವಾಗ ಅಚಾನಕ್ ಆಗಿ ಕುಸಿದು ಬಿದ್ದು ಸ್ಥಳದಲ್ಲೇ ಅವರು ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ. ಜಗದೀಶ್ ಅವರ ನಿಧನಕ್ಕೆ ಮಠದ ವಲಯದಲ್ಲಿ ದುಃಖದ ವಾತಾವರಣ ನಿರ್ಮಾಣ ಆಗಿದೆ. ಈ ಘಟನೆ ಕ್ಯಾತ್ಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದೆ. ನಿನ್ನೆ ಸಿಜೆ ರಾಯ್ ಅವರ ಹುಟ್ಟುಹಬ್ಬದ ಸಂಭ್ರಮದ ದಿನ ಪತ್ನಿ ಭಾವುಕ ಪೋಸ್ಟ್ ಅನ್ನು ಹಾಕಿದ್ದಾರೆ. ಕಳೆದ 2 ವರ್ಷಗಳ ಹಿಂದೆ ವಿಶೇಷವಾಗಿ ಹುಟ್ಟುಹಬ್ಬ ಆಚರಿಸಿದ ರಾಯ್ ಈ ಬಾರಿ ಅದ್ದೂರಿಯಾಗಿ ಕಾನ್ಫಿಡೆಂಟ್ ಶೈಲಿಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿದರು. ಪತ್ನಿಯ ಪೋಸ್ಟ್ನಲ್ಲಿ ಅವರು ಎದುರಿಸಿದ ಪ್ರೀತಿಪೂರ್ಣ ಸಂದೇಶ ಮತ್ತು ಶುಭಾಶಯಗಳು ಹಂಚಿಕೊಂಡಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳು ಗಮನ ಸೆಳೆದಿವೆ. ಹಂಪಿ ಉತ್ಸವದ ಹಿನ್ನೆಲೆ ಹೊಸಪೇಟೆ ಬಸ್ ನಿಲ್ದಾಣದಿಂದ ಉಚಿತ ಬಸ್ಗಳಿಗೆ ಚಾಲನೆಯನ್ನು ನೀಡಲಾಯಿತು. ಗವಿಯಪ್ಪ ಅವರು ಉಚಿತ ಬಸ್ ಸೇವೆಗೆ ಚಾಲನೆ ಕೊಟ್ಟರು. ಬಳಿಕ ಮಾತನಾಡಿದ ಅವರು, ವಿಜಯನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಅವರ ನೇತೃತ್ವದಲ್ಲಿ ಇವತ್ತು ಒಟ್ಟು 240 ಉಚಿತ ಬಸ್ಗಳಿಗೆ ಚಾಲನೆ ಕೊಡಲಾಗಿದೆ. ಉತ್ಸವದ ದಿನಗಳಲ್ಲಿ ಭಕ್ತರು ಮತ್ತು ಪ್ರವಾಸಿಗರಿಗೆ ಅನುಕೂಲವಾಗುವಂತೆ ಈ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾಳೆಯಿಂದ ಪ್ರತಿದಿನ 50 ಉಚಿತ ಬಸ್ಗಳು ಸಂಚರಿಸಲಿದ್ದು ಹಂಪಿ ಉತ್ಸವಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ಪ್ರಯಾಣ ಸೌಲಭ್ಯ ಒದಗಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ಐತಿಹಾಸಿಕ ಹಂಪಿ ಉತ್ಸವ ಜರುಗಲಿದೆ. ವಿಜಯನಗರ ಸಾಮ್ರಾಜ್ಯದ ಗತವೈಭವವನ್ನು ಸಾರುವ ಈ ಉತ್ಸವಕ್ಕೆ ನಾಡದೊರೆ ಎಂದು ಕರೆಯಲ್ಪಡುವ ಸಿದ್ದರಾಮಯ್ಯ ಉದ್ಘಾಟನೆ ನೆರವೇರಿಸಲಿದ್ದಾರೆ. 3 ದಿನಗಳ ಕಾಲ ಕಿರುತೆರೆ, ಹಿರಿತೆರೆಯ ಹಾಗೂ ರಿಯಾಲಿಟಿ ಶೋಗಳ ನಟ ನಟಿಯರನ್ನ ಜನರನ್ನು ರಂಜಿಸಲಿದ್ದಾರೆ. ಹಂಪಿ ಉತ್ಸವದಲ್ಲಿ ಸಾವಿರಾರು ಜನರು ಭಾಗಿಯಾಗುವ ನಿರೀಕ್ಷೆ ಇದ್ದು ಐತಿಹಾಸಿಕ ನಾಡಿನ ವೈಭವವನ್ನು ಮತ್ತೆ ಮೆರೆದಾಡಲು ವೇದಿಕೆ ಸಜ್ಜಾಗಿದೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಕೊಟ್ಟೂರೇಶ್ವರ ಮಹಾರಥೋತ್ಸವ ಅದ್ಧೂರಿಯಾಗಿ ನೆರವೇರಿತು. ಜಾತ್ರೆಯ ಪ್ರಯುಕ್ತ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ ಕಾರ್ಯಕ್ರಮಗಳು ನಡೆದವು. ಸಹಸ್ರ ಭಕ್ತರ ದಂಡು ದೇವಸ್ಥಾನಕ್ಕೆ ಹರಿದು ಬಂದು ದೇವರ ದರ್ಶನ ಪಡೆದು ಹರಕೆಯನ್ನು ತೀರಿಸಿಕೊಂಡರು. ಜಾತ್ರೆಯ ಮುಖ್ಯ ಆಕರ್ಷಣೆಯಾಗಿದ್ದ ಮಹಾರಥೋತ್ಸವದಲ್ಲಿ ಉತ್ಸವ ಮೂರ್ತಿಯನ್ನ ಭವ್ಯ ಮೆರವಣಿಗೆಯಲ್ಲಿ ಊರಿನ ಪ್ರಮುಖ ಬೀದಿಗಳಲ್ಲಿ ಕರೆತರಲಾಯಿತು. ಸಂಜೆ 6:04 ಮೂಲ ನಕ್ಷತ್ರದ ವೇಳೆ ಕೊಟ್ಟೂರು ರಥೋತ್ಸವ ಅದ್ಧೂರಿಯಾಗಿ ನೆರವೇರಿತು. ರಥೋತ್ಸವಕ್ಕೆ ಭಕ್ತಿ ಭಾವದಲ್ಲಿದ್ದ ಭಕ್ತರು ಸಾಕ್ಷಿಯಾದರು. ಮಂತ್ರಾಲಯದ ರಾಯರ ಮಠದಲ್ಲಿ ಜನವರಿ ಫೆಬ್ರವರಿ ತಿಂಗಳ ಹುಂಡಿ ಎಣಿಕೆ ಕಾರ್ಯವನ್ನು ಶ್ರೀಮಠದ ಸಿಬ್ಬಂದಿ ಹಾಗೂ ಸ್ವಯಂ ಸೇವಕರಿಂದ ಭಕ್ತಿ ಭಾವದಿಂದ ನೆರವೇರಿಸಲಾಯಿತು. 21 ದಿನಗಳ ಹುಂಡಿ ಎಣಿಕೆಯಲ್ಲಿ 2,98,13,000 ನಗದು, 13 ಗ್ರಾಂ ಚಿನ್ನಾಭರಣ, 1,018 ಗ್ರಾಂ ಬೆಳ್ಳಿ ಆಭರಣ ಸಂಗ್ರಹ ಆಗಿದೆ. ಭಕ್ತರ ಅಪಾರ ಭಕ್ತಿ ಮತ್ತು ದೇಣಿಗೆಯಿಂದ ಶ್ರೀಮಠದ ಧಾರ್ಮಿಕ ಸಾಮಾಜಿಕ ಸೇವಾ ಕಾರ್ಯಗಳಿಗೆ ಮಹತ್ತರ ಸಹಕಾರ ದೊರಕಿದೆ. 7 ದಶಕಗಳ ಬಳಿಕ ಪ್ರಧಾನಮಂತ್ರಿಗಳ ಕಚೇರಿ ಹೊಸ ಆಡಳಿತ ಕಟ್ಟಡಕ್ಕೆ ಸ್ಥಳಾಂತರಗೊಳ್ತಾ ಇದೆ. ಇವತ್ತು ಸಂಜೆ ಪ್ರಧಾನಮಂತ್ರಿ ಸೇವಾ ತೀರ್ಥ ಮತ್ತು ಕರ್ತವ್ಯ ಭವನ 1 ಮತ್ತು 2 ಕಟ್ಟಡಗಳನ್ನು ಉದ್ಘಾಟಿಸಲಿದ್ದಾರೆ. ಇನ್ನು ಮುಂದೆ ಸೇವಾ ತೀರ್ಥ ಕಟ್ಟಡವೇ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಆಗಿ ಕಾರ್ಯನಿರ್ವಹಿಸಲಿದೆ. ಹೊಸ ಕಟ್ಟಡಗಳು ಅತ್ಯಾಧುನಿಕ ಡಿಜಿಟಲ್ ತಂತ್ರಜ್ಞಾನ, ಉನ್ನತ ಮಟ್ಟದ ಭದ್ರತಾ ವ್ಯವಸ್ಥೆ ಹಾಗೂ ಆಧುನಿಕ ಸೌಲಭ್ಯಗಳೊಂದಿಗೆ ನಿರ್ಮಾಣಗೊಂಡಿವೆ. ಉದ್ಘಾಟನೆಯ ಬಳಿಕ ಪ್ರಧಾನಿ ಸಾರ್ವಜನಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ.